ನಮಸ್ಕಾರ, ನ್ಯೂಸ್ ಎಟ್ 1ಗೆ ಸ್ವಾಗತ. ನಾನು ನವಿತಾ ಜೈನ್. ಆಪರೇಷನ್ ಅಶ್ವಮೇಧಕ್ಕೆ ಬ್ರೇಕ್ ಬಿದ್ದಿದ್ಯಾ? ಒಳಗೊಳಗೆ ನಡೀತಾ ಇದ್ಯಾ ರಣತಂತ್ರ? ಬಿಜೆಪಿ ವ್ಯೂಹ ಏನು? ಕಾಂಗ್ರೆಸ್ ಲೆಕ್ಕಾಚಾರ ಏನು? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ಬೆಂಗಳೂರಲ್ಲಿ ಅತೃಪ್ತ ಶಾಸಕ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಡಲ್ಲ, ಸಿಎಲ್ಪಿ ಸಭೆಗೂ ಹೋಗಲ್ಲ ಅನ್ನುವಂತಹ ಮಾತನ್ನ ಈಗ ಶಾಸಕ ನಾಗೇಂದ್ರ ಅವರೇ ಹೇಳುವುದರ ಮೂಲಕ ಈಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಾಗಿ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಅತೃಪ್ತ ಶಾಸಕ ಈಗ ತನ್ನ ಮಾತನ್ನ ಹೇಳಿರೋದು, ಅದರಲ್ಲೂ ಕೂಡ ಈಗ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಶಾಸಕನ ದ್ವಂದ್ವ ಹೇಳಿಕೆ ಅಂದ್ರೆ, ನಾನು ಒಂದ್ ಕಡೆ ಕಾಂಗ್ರೆಸ್ ಬಿಡಲ್ಲ, ಜೊತೆಗೆ ನಾಳೆ ನಡೀತಾ ಇರುವ ಸಿಎಲ್ಪಿ ಸಭೆಗೂ ಹೋಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮುಂಬೈನ ರಿನೈಸನ್ಸ್ ಹೋಟೆಲ್ ನಲ್ಲಿದ್ರು ನಾಗೇಂದ್ರ, ದರ್ಪದ ನಾಯಕನ ಜೊತೆಗಿದ್ರು ಇದೇ ಶಾಸಕ ನಾಗೇಂದ್ರ. ಆದ್ರೆ ಇವತ್ತು ದಿಢೀರಂತ ಬೆಂಗಳೂರಲ್ಲಿ ನಾಗೇಂದ್ರ ಪ್ರತ್ಯಕ್ಷವಾಗಿರೋದು ಹಲವು ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ. ಬೇಲೆಕೇರಿ ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರು ಕೂಡ ಆಗಿದ್ದಾರೆ ಶಾಸಕ ನಾಗೇಂದ್ರ. ಕೋರ್ಟ್ ಬಳಿ ನ್ಯೂಸ್ 18ಗೆ ನಾಗೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡುವ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾಗೇಂದ್ರ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಕೂಡ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಸಿಎಲ್ಪಿ ಸಭೆಗೆ ಹೋಗೋದಿಕ್ಕೆ ಆಗೋದಿಲ್ಲ, ಸಿಎಲ್ಪಿ ಸಭೆಗೆ ಹೋಗೋದೇ ಡೌಟ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಶಾಸಕ ನಾಗೇಂದ್ರ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ನಾಗೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈಗಾಗಲೇ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಡಲ್ಲ, ನಾನು ಸಿಎಲ್ಪಿ ಸಭೆಗೂ ಹೋಗೋದಿಲ್ಲ ಅನ್ನುವ ಮೂಲಕ ಈಗ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕೂಡ ಕೋರ್ಟ್ ಇದೆ, ಹಾಗಾಗಿ ನಾನು ಕೋರ್ಟ್ ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ನಾನು ಸಿಎಲ್ಪಿ ಸಭೆಗೆ ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ಒಂದು ವೇಳೆ ಶಾಸಕರು ಯಾರಾದ್ರೂ ಸಿಎಲ್ಪಿ ಸಭೆಗೆ ಹೋಗದೇ ಇದ್ರೆ ಈಗಾಗಲೇ ವಜಾಗೊಳಿಸುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿ, ಈಗಾಗಲೇ ನಾಗೇಂದ್ರ ದಿಢೀರ್ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ. ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಇದು ಕೂಡ ಕಾರಣ ಆಗಿರೋದು. ಆದ್ರೆ ಈಗ ಅವರ ಹೇಳಿಕೆಯನ್ನ ನೋಡಿದ್ರೆ ಅವರಲ್ಲೇ ಒಂದು ರೀತಿಯ ದ್ವಂದ್ವ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ನವಿತಾ, ಖಂಡಿತ. ಯಾಕಂದ್ರೆ ನಿನ್ನೆ ನಾಗೇಂದ್ರ ಒಂದು ತನ್ನ ಅತೃಪ್ತ ಶಾಸಕರ ದಿನ ಅವರು ಮುಂಬೈನಲ್ಲೇ ಇದ್ದ ಸಂದರ್ಭದಲ್ಲಿ ಇವತ್ತು ದಿಢೀರ್ ಸಹ ಇತ್ತು. ಆದ್ರಿಂದ ಈ ಒಂದು ಕೋರ್ಟ್ ಕಲಾಪಗಳಿಗೆ ಭಾಗವಹಿಸುವ ಸಲುವಾಗಿ ಆಗ್ತದೆ. ಇವತ್ತು ಬೆಳಗ್ಗೆ ನೇರವಾಗಿ ಬೆಂಗಳೂರಿಗೆ ಆಗಮಿಸಿ ಮೊನ್ನೆ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಾಗೇಂದ್ರ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅಂತ ಬಿಡುವ ಪ್ರಶ್ನೆನೇ ಇಲ್ಲ, ಆದ್ರೆ ಒಂದು ಬೇಲೆಕೇರಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೇಸ್ ಕೋರ್ಟ್ ಇದ್ದಂತಹ ಕಾರಣಕ್ಕಾಗಿ ನಾನು ಬೆಂಗಳೂರಿಗೆ ಬರಬೇಕಾಯ್ತು. ಹಾಗಾಗಿ ಇವತ್ತು ಕೂಡ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ನಾಳೆ ಕೂಡ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆಗೆ ಹೋಗೋದು ಡೌಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬಿಡಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾಗೇಂದ್ರ ಅವರ ನಿಲುವು ಏನು ಅನ್ನುವಂಥದ್ದು, ಒಂದ್ ಕಡೆಗಾಗಲೇ ಅತೃಪ್ತ ಶಾಸಕರ ಜೊತೆ ಕೂಡ ಗುರುತಿಸಿಕೊಂಡಿದ್ರು ನಾಗೇಂದ್ರ. ಮುಂಬೈಯಿಂದ ನೇರವಾಗಿ ಈಗ ಬಂದಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಇವರ ನಡೆ. ಇನ್ನು ಮುಂಬೈನಿಂದ ಅತೃಪ್ತರೆಲ್ಲರೂ ಕೂಡ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಗುರುಗ್ರಾಮದಲ್ಲಿ ಶಾಸಕರ ಸ್ಥಿತಿಯೇ ಒಂದು ರೀತಿಯಲ್ಲಿ ಅಯೋಮಯ ಆಗ್ಬಿಟ್ಟಿದೆ. ಹಾಗಾಗಿ ಆಪರೇಷನ್ ಕಮಲದ ಸ್ಥಿತಿ ಏನು, ಸ್ಟೇಟಸ್ ಏನು ಅಂತ ನೋಡ್ತಾ ಹೋದ್ರೆ ಮತ್ತೆ ಫೇಲ್ ಆಗ್ಬಿಡ್ತಾ ಆಪರೇಷನ್ ಕಮಲ ಅನ್ನುವಂತಹ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಮುಂಬೈನಿಂದ ಅತೃಪ್ತರೆಲ್ಲರೂ ಕೂಡ ಈಗ ಜಾಗ ಖಾಲಿ ಮಾಡಿರುವ ಮಾಹಿತಿ ಸಿಗ್ತಾ ಇದ್ದು, ಗುರುಗ್ರಾಮದಲ್ಲಿ ಇರುವಂತಹ ಶಾಸಕರ ಸ್ಥಿತಿಯೇ ಈಗ ಅಯೋಮಯ ಆಗಿದೆ. ಹಾಗಾಗಿ ಆಪರೇಷನ್ ಕಮಲದ ಸ್ಟೇಟಸ್ ನೋಡ್ತಾ ಹೋದ್ರೆ ಫೇಲ್ ಆಗ್ಬಿಡ್ತಾ ಆಪರೇಷನ್ ಕಮಲ ಅನ್ನುವಂತಹ ಸಿಚುವೇಶನ್ ಕೂಡ ಈಗ ನಿರ್ಮಾಣ ಆಗಿದೆ. ಯಾಕಂದ್ರೆ ಮುಂಬೈನ ರಿನೈಸನ್ಸ್ ಹೋಟೆಲ್ ನಲ್ಲಿ ಅತೃಪ್ತ ಶಾಸಕರು ಕೂಡ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅತೃಪ್ತರೆಲ್ಲರೂ ಕೂಡ ಈಗ ಮುಂಬೈನಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಅತೃಪ್ತರಿದ್ರು, ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಜೊತೆಗಿದ್ರು, ಅವ್ರು ಯಾರು ಕೂಡ ಈಗ ಇಲ್ಲ ಅನ್ನುವಂತಹ ಮಾತುಗಳು, ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಮುಂಬೈನಿಂದ ಅತೃಪ್ತರೆಲ್ಲರೂ ಜಾಗ
ಖಾಲಿ ಮಾಡಿದ್ದು. ಈಗ ಮುಂಬೈನ ರಿನೈಸನ್ಸ್ ಹೋಟೆಲ್ನಲ್ಲಿ ಕೂಡ ಯಾರು ಅತೃಪ್ತರಿಲ್ಲ. ಇನ್ನೊಂದ್ ಕಡೆ ಗುರುಗ್ರಾಮದಲ್ಲೂ ಕೂಡ ಇರುವಂತಹ ಶಾಸಕರ ಸ್ಥಿತಿ ಒಂದ್ ಕಡೆ ಅಯೋಮಯ ಆಗಿದೆ. ಹಾಗಾಗಿ ಏಕಾಂಗಿಯಾಗಿ ಉಳಿದು ಬಿಟ್ಟಿದ್ದಾರೆ ದೌಲತ್ತಿನ ನಾಯಕ. ಗೋಕಾಕ್ ಶಾಸಕನ ಜೊತೆಗಿದ್ದವರೆಲ್ಲರೂ ಕೂಡ ಈಗ ಮಾಯ ಆಗಿದ್ದಾರೆ. ಯಾರು ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಜೊತೆ ನಾವು ಕೂಡ ಇರ್ತೀವಿ ಅನ್ನುವಂತಹ ಮಾತನ್ನ ಹೇಳ್ಕೊಂಡು ಯಾರು ಇದ್ರು ಮೊನ್ನೆಯಿಂದ, ಅವ್ರು ಯಾರು ಕೂಡ ಈಗ ತೃಪ್ತರು ಇಲ್ಲ. ಮುಂಬೈನಲ್ಲಿ ರಿನೈಸನ್ಸ್ ಹೋಟೆಲ್ ಅಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಏಕಾಂಗಿಯಾಗಿ ಉಳಿದಿದ್ದಾರೆ ದೌಲತ್ತಿನ ನಾಯಕ. ಗೋಕಾಕ್ ಶಾಸಕನ ಜೊತೆಗಿದ್ದವರು ಕೂಡ ಈಗ ಮಾಯ ಆಗ್ಬಿಟ್ಟಿದ್ದಾರೆ. ಯಾರ್ಯಾರು ಅವರ ಜೊತೆ ಗುರುತಿಸಿಕೊಂಡಿದ್ರು ಅವರು ಕೂಡ ಒಬ್ಬೊಬ್ಬರೇ ಈಗ ಅಲ್ಲಿಂದ ಜಾಗ ಖಾಲಿ ಮಾಡಿ ಬೆಂಗಳೂರಿನ ಕಡೆ ಮುಖವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕಡೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸೊ ಅತೃಪ್ತ ಶಾಸಕರು ಈಗ ಏಕಾಂಗಿಯಾಗಿ ಉಳಿಸಿಬಿಟ್ರ ಹಾಗಾದ್ರೆ ದೌಲತ್ತಿನ ನಾಯಕನನ್ನ ಅನ್ನುವಂತಹ ಪ್ರಶ್ನೆ. ಗೋಕಾಕ್ ಶಾಸಕನ ಜೊತೆಗಿದ್ದವರೆಲ್ಲರೂ ಕೂಡ ಈಗ ಮಾಯ ಆಗಿದ್ದಾರೆ, ಏಕಾಂಗಿ ಆಗ್ಬಿಟ್ಟಿದ್ದಾರೆ ದೌಲತ್ತಿನ ನಾಯಕ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಇದು ಒಂದು ಕಡೆ ಆದ್ರೆ ಮುಂಬೈನ ಹೋಟೆಲ್ ಅಲ್ಲೂ ಕೂಡ ಈಗ ಅತೃಪ್ತ ಶಾಸಕರು ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಮುಂಬೈನ ಹೋಟೆಲ್ಗೆ ಬಿಎಸ್ವೈ ಅಳಿಯ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಅಳಿಯ ಸಂತೋಷ್ ಈಗ ಹೋಟೆಲ್ ನಲ್ಲಿ ಕೂಡ ಪ್ರತ್ಯಕ್ಷ ಆಗಿದ್ದಾರೆ. ಗೋಕಾಕ್ ಶಾಸಕನ ಜೊತೆ ಸಂತೋಷ್ ಚರ್ಚೆಯನ್ನ ಮಾಡಿದ್ದು ಏನ್ ಮಾಡಬಹುದು. ಒಂದ್ ಕಡೆ ಈಗಾಗಲೇ ಅತೃಪ್ತ ಶಾಸಕರು ಕೂಡ ಈಗ ಬೆಂಗಳೂರು ಕಡೆ ಮುಖವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಅತೃಪ್ತ ಶಾಸಕರು ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಏನ್ ಮಾಡಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಬಿಎಸ್ವೈ ಅಳಿಯ ಈಗಾಗಲೇ ಸಂತೋಷ್ ಗೋಕಾಕ್ ನಲ್ಲಿ ಈಗ ಗೋಕಾಕ್ ಶಾಸಕನ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಗೋಕಾಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಒಂದ್ ಕಡೆ ಈಗಾಗಲೇ ನಾವು ಗಮನಿಸಬಹುದು ಗೋಕಾಕಲ್ಲೂ ಕೂಡ ಅತೃಪ್ತ ಬಿಜೆಪಿಯ ಶಾಸಕರ ಸ್ಥಿತಿ ಅಯೋಮಯ ಆಗಿದೆ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು ಮುಂಬೈಯಲ್ಲಿ ಇರುವಂತಹ ಶಾಸಕರುಗಳು, ಅತೃಪ್ತ ಶಾಸಕರು ಕೂಡ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಮುಂಬೈನಲ್ಲಿ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ, ಅದರಲ್ಲೂ ಕೂಡ ದೌಲತ್ತಿನ ದರ್ಬಾರ್ ಒಬ್ಬರೇ ಆದ್ರ ಏಕಾಂಗಿ ಆಗ್ಬಿಟ್ರ ಹೇಗೆ ಅಂತ? ನವಿತಾ, ಏನು ಒಂದು ಗೋಕಾಕ್ನ ಶಾಸಕರು ತಾವೇ ಒಂದು ಮುತುವರ್ಜಿ ವಹಿಸಿ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಮುಖಂಡರ ಜೊತೆ ಸೇರಿ ಸೆಳಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಜೊತೆಗೆ ಕೆಲವೊಂದಿಷ್ಟು ಶಾಸಕರನ್ನ ತಮ್ಮ ಗಾಳಕ್ಕೆ ಹಾಕೊಂಡು ಮುಂಬೈ ಹೋಟೆಲ್ನಲ್ಲಿ ತಂಗಿದ್ರು. ಕಳೆದ 4-5 ದಿನಗಳಿಂದ ಮುಂಬೈನಲ್ಲೇ ಬಿಟ್ಬಿಟ್ಟಿರ್ತಕ್ಕಂತಹ ಗೋಕಾಕ್ ಶಾಸಕರು ಮತ್ತೆ ಕಾಂಗ್ರೆಸ್ನ 4 ಜನ ಶಾಸಕರು ಇದ್ರು, ಇವರು ಪಕ್ಷೇತರರು ಇದ್ರು. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ಗೋಕಾಕ್ ಶಾಸಕ ಎಲ್ಲೋ ಒಂದು ಕಡೆ ಏಕಾಂಗಿ ಆಗಿದಾರ, ತಲೆ ಮೇಲೆ ಕೈ ಹೊತ್ಕೊಂಡು ಹೋಟೆಲ್ನಲ್ಲಿ ಒಬ್ಬರೇ ಕುಳಿತಿದಾರ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಗೋಕಾಕ್ ಶಾಸಕರ ಬೆನ್ನೆಲುಬಾಗಿ ನಿಂತಿದ್ದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಒಂದು ಬಿ ನಾಗೇಂದ್ರ ಈಗ ಆಲ್ರೆಡಿ ಬೆಂಗಳೂರನ್ನ ತಲುಪಿದ್ದಾರೆ. ನಾನು ನಾಳೆ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗೋದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ, ಕಾಂಗ್ರೆಸ್ ಅನ್ನ ಬಿಡೋದಿಲ್ಲ, ಬಿಜೆಪಿಗೆ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷೇತರ ಶಾಸಕರು ಕೂಡ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಗೊತ್ತಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ, ಗೋಕಾಕ್ನ ಶಾಸಕ ರಮೇಶ್, ಇವರು ಏಕಾಂಗಿಯಾಗಿ ಹೋಟೆಲ್ ನಲ್ಲಿ ಉಳಿದಿದ್ದಾರೆ. ಈ ಜೊತೆಗೆ ಯಡಿಯೂರಪ್ಪನವರ ಅಳಿಯಾಗಿರ್ತಕ್ಕಂಥ ಸಂತೋಷ್ ಕೂಡ ಇದೀಗ ಹೋಟೆಲ್ಗೆ ಬಂದಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಒಂದು ನಿರ್ದೇಶನಗಳನ್ನ, ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ, ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಸಂತೋಷ್ ಮೂಲಕ ಯಡಿಯೂರಪ್ಪನವರು ಹೇಳಿ ಕಳಿಸಿದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಇದೀಗ 1 ಗಂಟೆ ಕಾಲ ಆಯ್ತು ಸಂತೋಷ್ ಬಂದು ಗೋಕಾಕ್ ಶಾಸಕರ ಜೊತೆ ಮಾತುಕತೆಯನ್ನು ಕೂಡ ಆರಂಭಿಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಮಲ್ಲೇಶ್ವರಂನ ಶಾಸಕ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಮತ್ತು ಮಾಜಿ ಬಿಜೆಪಿ ಶಾಸಕ ನಾಗರಾಜ್ ಸೇರಿದಂತೆ ಗೋಕಾಕ್ ಶಾಸಕರ ಆಪ್ತರ ಒಂದಿಷ್ಟು ಜನ ಇದ್ದಾರೆ. ಹೀಗಾಗಿ ಇವ್ರ ಜೊತೆ ಮಹೇಶ್ ಕುಮಟಳ್ಳಿ, ಆತ್ಮೀಯ ಶಾಸಕ ಮಹೇಶ್ ಕುಮಟಳ್ಳಿ ಮಾತ್ರ ಈಗ ಗೋಕಾಕ್ ಶಾಸಕರ ಜೊತೆಗೆ ಇದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗ ಅತೃಪ್ತ ಶಾಸಕರೇನಾದ್ರೂ ರಿಸೈನ್ ಮಾಡುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಇವತ್ತೇನಾದ್ರೂ ರಿಸೈನ್ ಮಾಡುವಂತಹ ಸಾಧ್ಯತೆಗಳು ಇದೆಯಾ, ಅಥವಾ ಬೇರೆ ಡೆವಲಪ್ಮೆಂಟ್ಸ್ ಆಗುವಂತಹ ಚಾನ್ಸಸ್ ಇದೆಯಾ? ನವಿತಾ, ಕ್ಷಣಕ್ಕೂ ಡೆವಲಪ್ಮೆಂಟ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ದ್ವಂದ್ವದಲ್ಲಿ ಇರ್ತಕ್ಕಂತಹ, ಟೆನ್ಷನ್ ಅಲ್ಲಿ ಇರ್ತಕ್ಕಂತಹ ಈ ಒಂದು ರೆಬಲ್ ಶಾಸಕರು ಏನಿದ್ದಾರೆ, ನಾವು ಬಿಜೆಪಿಗೆ ಹೋದ್ರೆ ನಮ್ಮ ಭವಿಷ್ಯ ಒಳ್ಳೇದಾಗತ್ತಾ ಅಥವಾ ನಾವು ವಾಪಸ್ ಕಾಂಗ್ರೆಸ್ಗೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತಾ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು, ಶುಕ್ರವಾರ ಸಿಎಲ್ಪಿ ಸಭೆ ಇದೆ, ಸಿಎಲ್ಪಿ ಸಭೆಗೆ ಕಡ್ಡಾಯವಾಗಿ ಎಲ್ಲರೂ ಬರಲೇಬೇಕು, ಯಾರು ಬರೋದಿಲ್ಲೋ ಅವರಿಗೆ ಪಕ್ಷಾಂತರ ವಿರೋಧಿ ಕಾಯ್ದೆ ಅನ್ವಯ ಆಗುತ್ತೆ ಅಂತಕ್ಕಂಥ ಒಂದು ಗುಮ್ಮವನ್ನ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟರು.
ಅದಕ್ಕೆ ಅಕ್ಷರಶಃ ಬೆಚ್ಚು ಬಿದ್ದಿರತಕ್ಕಂತಹ ಒಂದು ಕಾಂಗ್ರೆಸ್ನ ರೆಬಲ್ ಶಾಸಕರು ಒಬ್ಬೊಬ್ಬರಾಗಿಯೇ ಕೂಡ ಈಗ ಬಾಂಬೆಯಿಂದ ತೆರಳ್ತಾ ಇದ್ದಾರೆ. ಹೀಗಾಗಿ ನಾಳೆ ಒಂದು ಏನು CLP ಸಭೆ ಇದೆ, ಆ CLP ಸಭೆಗೆ ಅಟೆಂಡ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಒಂದ್ ಕಡೆ ಇದೆ. ಆದ್ರೆ ಇದೀಗ ಸಂತೋಷ್ ಮುಂಬೈ ಹೋಟೆಲ್ಗೆ ಬಂದಿರತಕ್ಕಂಥ ವಿಚಾರವನ್ನು ನೋಡಿದಾಗ ಏನು ನಾಳೆ ಕೆಲವೊಂದಷ್ಟು ಜನ ಆದ್ರೂ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಯಡಿಯೂರಪ್ಪನವರು ನೀಡಿದ್ದಾರೆ. ಹೀಗಾಗಿ ಗೋಕಾಕ್ ಶಾಸಕ ಮತ್ತು ಅವರು ಬೆನ್ನಿಗೆ ನಿಂತಿರ್ತಕ್ಕಂಥ ಆತನಿಯ ಮಹೇಶ್ ಕುಮಟಳ್ಳಿ ಇಬ್ಬರಾದ್ರೂ ಕೂಡ ನಾಳೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅಥವಾ ಶುಕ್ರವಾರ ನಡೀತಕ್ಕಂಥ ಶಾಸನ ಸಭೆಗೆ ಹಾಜರಾಗ್ತಿರೋ ಇಲ್ವೋ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿರಿ ಹಳಕಟ್ಟಿ, ಹಾಗೇನೆ ಧರಣೀಶ್ ಬುಕ್ಕನಕೆರೆ ಈಗ ಗುರುಗ್ರಾಮದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಈಗಾಗಲೇ ಒಂದ್ ಕಡೆ ಏನ್ ಮಾಡ್ಬೇಕು ಏನು ಅನ್ನುವಂತಹ ಪರಿಸ್ಥಿತಿ ಇದೆಯಾ? ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿರುವಂತಹ ಶಾಸಕರಿಗೆ ಹೇಗೆ, ಅಥವಾ ಏನಾದ್ರೂ ಡೆವಲಪ್ಮೆಂಟ್ಸ್ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾರಾ ಅಲ್ಲಿ ಹೇಗೆ? ನವಿತಾ, ಇಲ್ಲಿರುವಂಥ ಶಾಸಕರು ಒಂದು ರೀತಿಯಲ್ಲಿ ವೆಯ್ಟ್ ಅಂಡ್ ವಾಚ್ ಮೂಡ್ನಲ್ಲಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಬೆಳವಣಿಗೆಗಳನ್ನು ಕಾದು ನೋಡ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಡಿಯೂರಪ್ಪ ಯಾವ ಸಲಹೆಯನ್ನು ನೀಡ್ತಾರೆ, ಯಾವ ಸೂಚನೆಯನ್ನು ನೀಡ್ತಾರೆ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಳ್ಳುವ ಬಗ್ಗೆ ಅಥವಾ ಬೆಂಗಳೂರಿಗೆ ವಾಪಸ್ ಆಗುವ ಬಗ್ಗೆ ಅಂತೇಳಿ ಅವರು ಚಿಂತನ ಮಂಥನವನ್ನು ನಡೆಸ್ತಿದ್ದಾರೆ. ಯಾಕೆಂದ್ರೆ ಬೆಳಿಗ್ಗೆ 11:30 ಅಷ್ಟೊತ್ತಿಗೆ ಒಂದು ಅನೌಪಚಾರಿಕವಾಗಿ ಒಂದು ಎಲ್ಲರೂ ಕೂಡ ಬೆರ್ತಿದ್ರು. ಆಗ ಚರ್ಚೆ ಮಾಡಿದ್ದಾರೆ. ಏನಂತಂದ್ರೆ ನಾ ಮತ್ತೆ ಯಾವಾಗ ಹೋಗ್ಬೇಕು, ಎಷ್ಟು ದಿನ ಇಲ್ಲೇ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಕಡೆಗೆ ರವಿಕುಮಾರ್ ಅಂದ್ರೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಯಡಿಯೂರಪ್ಪ ಪ್ರತಿನಿಧಿಯಾಗಿ ಯಡಿಯೂರಪ್ಪ ಅವರ ಸಲಹೆಯನ್ನ ಸೂಚನೆಯನ್ನ ಎಲ್ಲ ಶಾಸಕರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಯಡಿಯೂರಪ್ಪ ಇನ್ನೂ 4 ಗಂಟೆವರೆಗೆ ನೀವು ವೇಟ್ ಮಾಡಿ, ನಾನು ಹೇಳ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ. ಆ ಮಾತನ್ನ ರವಿಕುಮಾರ್ ಶಾಸಕರಿಗೆ ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶಾಸಕರಿಗೆ ಈಗ ಒಂದು ರೀತಿಯಲ್ಲಿ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ಏನ್ ಹೊರಗಡೆ ಏನಾಗ್ತಿದೆ, ನಮ್ಮ ಆಪರೇಷನ್ ಕಮಲ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕುತೂಹಲ ಆಗ್ತಿದೆ. ಜೊತೆಗೆ ಮುಂಬೈನಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ, ಬೆಂಗಳೂರಿನಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಹೇಗಿದೆ, ಈ ರೀತಿಯಾಗಿ ಶಾಸಕರು ಗೊಂದಲದಲ್ಲಿ ಸಿಲುಕಿದ್ದಾರೆ. ಅವರಿಗೆ ಈಗ ಏನೋ ಎಲ್ಲರೂ ಕೂಡ ಯಡಿಯೂರಪ್ಪ ಮಾತಿಗೆ, ಯಡಿಯೂರಪ್ಪ ಅಣತಿಗೆ, ಯಡಿಯೂರಪ್ಪ ಅವರ ಸೂಚನೆಗೋಸ್ಕರ ಕಾಯ್ತಿದ್ದಾರೆ. ಸಂಜೆ 4 ಗಂಟೆಗೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಅಂತೇಳಿ ಯಡಿಯೂರಪ್ಪ ಹೇಳಿದ್ದಾರೆ. ಆದ್ರೆ ಹಾಗಾಗಿ ಈಗ 4 ಗಂಟೆವರೆಗೂ ಕೂಡ ಶಾಸಕರಿಗೆ ವೆಯ್ಟ್ ಮಾಡದೆ ಮತ್ತು ಯಡಿಯೂರಪ್ಪ ಅವರ ಕಾಲನ್ನು ನಿರೀಕ್ಷೆ ಇಲ್ಲದೆ ಬೇರೆ ದಾರಿ ಇಲ್ಲ. ಸೊ ಹಾಗಾಗಿ ಶಾಸಕರೆಲ್ಲರೂ ಕೂಡ ಯಡಿಯೂರಪ್ಪ ಕಾಲ್ ನಿರೀಕ್ಷೆಯಲ್ಲಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗೆ. ಹಾಗೆ ಶ್ರೀನಿವಾಸ್ ಹಳಕಟ್ಟಿ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಇನ್ನು ಸಿದ್ಧಗಂಗಾ ಮಠದಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಶ್ರೀಗಳ ಆರೋಗ್ಯ ಹೇಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮೊದಲು ಸಾಗರ್ ಸಿಮೆಂಟ್ಸ್ ಅರ್ಪಿಸುವ ಸಾಲಿಡ್ ನ್ಯೂಸ್.